ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಇವತ್ತಿನ ಬ್ಲಾಗ್ ಚಾಲೂ ಮಾಡ್ತೀನಿ. ಇವತ್ತು ನಾವು ಮನೆ ಒಳಗೆ ಗೌರಿ ದೇವಿನ ತೊಗೊಂಬಂದೀವಿ. ಸೊ ಗೌರಿ ದೇವಿನ ಎಲ್ಲಿಂದ ತೊಗೊಂಡು ಬಂದೀವಿ, ಹೆಂಗೆ ತೊಗೊಂಬಂದೀವಿ ಅಂತ ಪ್ರತಿಯೊಂದನ್ನು ಈ ವಿಡಿಯೋದಾಗ ಶೇರ್ ಮಾಡೀನಿ. ಸೊ ವಿಡಿಯೋ ಕಡೆ ತನಕ ನೋಡ್ರಿ. ನಮ್ಮ ಮನೆ ನಿಯರನೇ ಬೀರಪ್ಪಜ್ಜನ ಗುಡಿ ಐತಿ. ಸೊ ಅಲ್ಲಿ ಬೋರ್ವೆಲ್ ಇರೋದ್ರಿಂದ ಫ್ರೆಶ್ ನೀರು ಸಿಗ್ತಾವು ಅಂಥೇಳಿ ಅಲ್ಲಿಂದನೇ ನಮ್ಮೆಲ್ಲರೂ ಅಂದರೆ ನಮ್ಮ ಊರೊಳಗಿರೋರು ಆಲ್ಮೋಸ್ಟ್ ಎಲ್ಲರೂ ಅಲ್ಲಿಂದ ಗೌರಿ ದೇವಿನ ತೊಗೊಂಡು ಹೋಗ್ತಾರೆ ಮನೆಗೆ. ಗೌರಿ ದೇವಿನ ಮನೆಗೆ ತೊಗೊಂಡು ಹೋಗೋದು ಅಂದ್ರೆ ಭಾಳಷ್ಟು ಜನರಿಗೆ ಗೊತ್ತಿರಂಗಿಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿಲ್ಲ ಆಗಿತ್ತು ಮದ್ವೆಕ್ಕಿಂತ ಮುಂಚೆ. ಯಾಕಂದ್ರೆ ನನ್ನ ತವ್ರ ಮನೆ ಒಳಗೆ ಗಣಪತಿ ಹಬ್ಬ, ಗೌರಿ ದೇವಿ ಯಾರೂ ಇಲ್ಲ. ಹಬ್ಬ ಸೆಲೆಬ್ರೇಟ್ ಮಾಡಂಗಿಲ್ಲ ನಾವು. ಸೊ ಅನ್ನೋದ್ರಿಂದ ನನಗೆ ಗೊತ್ತಿಲ್ಲ. ಮದ್ವೆ ಆಗಿ ಗಂಡನ ಮನೆಗೆ ಬಂದ್ನಲ್ಲ ಆವಾಗಿಂದ ಈ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡಾಕತ್ತೀನಿ. ಇದು ನನ್ನ 4ನೇ ವರ್ಷದ ಗೌರಿ ಗಣೇಶ ಹಬ್ಬ ಮದ್ವೆ ಆದ್ಮೇಲೆ. ಫಸ್ಟ್ ವರ್ಷ ಇಲ್ಲೇ ಮಾಡಿದ್ದೆ ಗೌರಿ ಗಣೇಶ ಹಬ್ಬ. ಸೆಕೆಂಡ್ ವರ್ಷ ಅದ್ವಿತಿ ಹುಟ್ಟಿದ್ಲು 2 ತಿಂಗಳಾಗಿತ್ತಷ್ಟೆ. ಸೊ ಆದ ಕಾರಣ ನಾನು ತವ್ರ ಮನೆ ಒಳಗಿದ್ದೆ. ಮತ್ತಿದು 3ನೇ ವರ್ಷ ಆಯಿತು. ಇದು 4ನೇ ವರ್ಷದ ಗೌರಿ ಗಣೇಶ ಹಬ್ಬ. ಆ್ಯಕ್ಚುಲಿ ಹೋದ ವರ್ಷ ಏನಾಗಿತ್ತಪ್ಪ ಅಂದ್ರೆ ಅದ್ವಿತಿ ಅದು ಕಚ್ಚಿ ಸಾಡಿ ಸಿಗ್ತೈತಲ್ರಿ ಅದನ್ನ ನೀಟಾಗಿ ಆಕಿಗೆಲ್ಲ ಉಡ್ಸಿ ಮಾಡಿ ರೆಡಿ ಮಾಡಿಸಿದ್ದೆ. ಆಕಿನೂ ಸಣ್ಣಕ್ಕಿದ್ಲು ಬಟ್ ಕ್ಯೂಟಾಗಿ ಚಂದ ಕಾಣಕತ್ತಿದ್ಲು. ಬಟ್ ಈ ಸಲ ಏನಾಗಿತ್ತಪ್ಪ ಅಂದ್ರೆ ಆಕಿ ಅವಾಗ ಎದ್ದಿದ್ಲು. ಆಕಿಗೆ ಆರಾಮೂ ಇರಲಿಲ್ಲ. ಅಂದ ತಕ್ಷಣ ಆಕಿನ ಜಾಸ್ತಿ ಫೋರ್ಸ್ ಮಾಡಕ್ಕೆ ಹೋಗಲಿಲ್ಲ. ಆಕಿ ಏಳೋಕ್ಕಿಂತ ಮುಂಚೆನೇ ಆಕಿ ಗಂಜಿ ಮಾಡಿಟ್ಟಿದ್ದೆ ನಾನು. ಎದ್ಮೇಲೆ ಆಕಿ ಗಂಜಿ ಕುಡಿಸಿ ಆಮೇಲೆ ಆಕಿ ರೆಡಿ ಮಾಡಿಸ್ಬೋದು ಅಂಥೇಳಿ. ಬಟ್ ಆಕಿ ಏಳೋ ಟೈಮ್ ತನಕ ಅಂದ್ರೆ ಫುಲ್ ಟೈಮ್ ಆಗಿಬಿಟ್ಟಿತ್ತು. ಏರಿಯಾದಾಗಿನವರೆಲ್ಲ ರೆಡಿಯಾಗಿ ಬಾ ಅಂತ ಕರೆಯಕತ್ತಿದ್ರು. ಸೊ ನಾನು ಗಡ್ಬಡಿ ಒಳಗೆ ಹಂಗೆ ಹೋಗಿಬಿಟ್ಟೆ. ಆಕಿ ಪಾಪ ಡ್ರೆಸ್ಸು ಹಾಕ್ಕೊಂಡಿಲ್ಲ, ಮುಖನೂ ತೋರಿಸ್ತಿರ್ಲಿಲ್ಲ ಪಾಪ ಆಕಿಗೆ. ಹಂಗೆ ಬೆನ್ನತ್ತಿ ಬಂದ್ಲಕ್ಕಿ. ಮನೆ ಒಳಗೆ ಸಣ್ಣ ಮಕ್ಕಳಿದ್ದು ಅವ್ರ ತಾಯಿ ಮೇಲೆ ಓವರ್ ಡಿಪೆಂಡೆಂಟ್ ಇದ್ರೆ ಹಿಂಗೆ ಆಗೋದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಅಂಥದ್ರಾಗ ಆರಾಮ ಇರಂಗಿಲ್ಲ. ಆರಾಮಿಲ್ಲ ಅಂದರೆ ಅವರಿಗೆ ಅವ್ರ ಮಮ್ಮಿನೇ ಬೇಕಾಗ್ತೈತಿ. ರೆಡಿ ಮಾಡ್ಸೋಕ್ಕಾಗಲಿ ಅಥವಾ ಏನಾದರೂ ಊಟ ಮಾಡ್ಸೋಕ್ಕಾಗಲಿ ಪ್ರತಿಯೊಂದಕ್ಕೂ ಅವ್ರ ಮಮ್ಮಿ ಬೇಕಾಗ್ತೈತಿ. ಇಲ್ಲ ಅಂದ್ರೆ ಆಕಿ ಅದ್ವಿತಿ ಅವ್ರ ಅಪ್ಪನ ಹತ್ರನೂ ರೆಡಿ ಆಗ್ತಾಳು. ಆ ದಿನ ಅವ್ರ ಅಪ್ಪ ರೆಡಿ ಮಾಡ್ಸಕತ್ರು ಆಕಿ ರೆಡಿ ಆಗಲಿಲ್ಲ. ಮತ್ತು ನನಗೂ ಅಷ್ಟೊಂದು ಟೈಮ್ ಇರಲಿಲ್ಲ ಆಕಿ ರೆಡಿ ಮಾಡಿಸಿ ಅಥವಾ ಏನಾದರೂ ಹೊಟ್ಟಿಗೆ ಹಾಕಿ ಕರ್ಕೊಂಬರ್ಬೇಕಂದ್ರೆ. ಬಿಕಾಸ್ ಎಲ್ಲರೂ ಬಂದು ನಿಂತಿದ್ರು, ಯಾರಿಗೂ ವೇಟ್ ಮಾಡ್ಸೋದು ಬೇಡ ಅಂಥೇಳಿ ನಾನು ಗಡ್ಬಡಿಲೇ ಬಂದುಬಿಟ್ಟೆ. ಇರಲಿ ನೆಕ್ಸ್ಟ್ ಇಯರ್ ಆಕಿಗೆ ಮುಂಚೆನೇ ಟೈಮ್ ಕೊಟ್ಟು ರೆಡಿ ಮಾಡಿಸಿ ಆಮೇಲೆ ಕರ್ಕೊಂಡು ಬರ್ತೀನಿ ಗೌರಾಯಿನ ತರಕ್ಕೆ. ಸೊ ಗೌರಾಯಿನ ಹೆಂಗೆ ತರ್ತೀವಿ ಏನ ಅಂತ ಹೇಳ್ತೀನಿ ರೀ ನಿಮಗೆ ನಾನು. ಹಬ್ಬಕ್ಕಿಂತ ಮುಂಚೆ ಅಂದ್ರೆ ಗೌರಾಯಿ ತೊಗೊಂಬರ್ತೀವಲ್ಲ ಅದಕ್ಕಿಂತ ಮುಂಚೆ ನಾವು ಏನು ಮಾಡ್ಕೋಬೇಕಂದ್ರೆ 5 ಥರದ್ದು ಅಥವಾ 5ಕ್ಕಿಂತ ಜಾಸ್ತಿ ಸಿಕ್ಕರೆ ಜಾಸ್ತಿ ಗಿಡಗಳನ್ನು ಕಲೆಕ್ಟ್ ಮಾಡಿ ನೀಟಾಗಿ ಕಟ್ಟಿಟ್ಕೋಬೇಕು. ನೀಟಾಗಿ ಕಟ್ಟಿಟ್ಕೊಂಡ್ಮೇಲೆ ಅದನ್ನ ತೊಗೊಂಡು ಬರ್ಬೇಕಾಗ್ತೈತೆ ನಾವು ಗೌರಾಯಿನ ತೊಗೊಂಡು ಹೋಗಾಕ. ಆಮೇಲೆ ಏನು ಮಾಡ್ಬೇಕಂದ್ರೆ ಕಟ್ಟಿಟ್ಕೊಂಡು ಗೌರಿ ಫೇಸದ್ದು ನೀಟಾಗಿ ಕಾಡ್ಗಿ ಹಚ್ಚಿ ಮಾಡಿ ಡೆಕೋರೇಟ್ ಮಾಡ್ಕೊಂಡು ತೊಗೊಂಡು ಬರಬೇಕು. ಒಟ್ಟು ನೋಡಾಕ ಗೌರಿ ದೇವಿ ಗತೆ ಕಾಣಿಸ್ಬೇಕು. ಆ ರೀತಿ ನಾವು ಡೆಕೋರೇಟ್ ಮಾಡಿ ಹೂಗುಚ್ಛ ಅಲ್ಲ ಗಿಡದ ಗುಚ್ಛ ತೊಗೊಂಬರ್ಬೇಕು. ಹಂಗೆ ಹೂವಿನ ಮಾಲೆ ಸಿಕ್ಕರೆ ಹೂವಿನ ಮಾಲೆನೂ ದೇವ್ರಿಗೆ ಹಾಕಕ್ಕೆ ತೊಗೊಂಡು ಬರಬೇಕು. ಆಮೇಲೆ ಅದ್ರ ಜೊತೆ ತಾಮ್ರದ ಕಳಶಿ ಅಥವಾ ತಾಮ್ರದ ತಮ್ಗೆ ಏನು ಸಿಗ್ತೈತಲ್ಲ ಅದನ್ನು ತೊಗೊಂಡು ಬಂದಿದ್ವಿ ನಾವು. ತಾಮ್ರದ ಕಳಶಿ ಇರಲಿಲ್ಲ ಮನೆಯೊಳಗೆ. ಸೊ ನಾ ತಾಮ್ರದ ತಮ್ಗೆ ತೊಗೊಂಡು ಬಂದಿದ್ನಿ. ಇರೋರು ತಾಮ್ರದ ಕಳಶಿನೂ ತೊಗೊಂಡು ಬರ್ತಾರೋ. ಅದ್ರ ಜೊತೆ ಒಂದು 10 ಕಲ್ಲು ಬೇಕಾಕೈತಿ. 10 ಕಲ್ಲು ಯಾಕಪ್ಪ ಅಂದ್ರೆ ಒಂದು 5 ಕಲ್ಲು ತಮ್ಗೆ ಒಳಗೆ ಹಾಕಿ ಪೂಜೆ ಮಾಡಕ್ಕೆ, ಇನ್ನೊಂದು 5 ಕಲ್ಲು ಮುಂದಿಟ್ಟು ಪೂಜೆ ಮಾಡಕ್ಕೆ ಬೇಕಾಗ್ತೈತಿ. ಇವತ್ತು ಪೂಜೆ ಮಾಡಕ್ಕೆ ಎಲ್ಲರೂ ಬರೋರು ಇರ್ತಾರಲ್ಲ. ಸೊ ಅಂದ ತಕ್ಷಣ ಬೋರ್ ಚಾಲೂನೇ ಬಿಟ್ಟಿರ್ತಾರೆ. ಬಿಕಾಸ್ ಎಲ್ಲರಿಗೂ ಫ್ರೆಶ್ ನೀರು ಬೇಕಾಗ್ತಾವೆ ಅಂತ ಹೇಳಿ. ಸೊ ತಮ್ಗೆ ನೀಟಾಗಿ ತೊಳ್ಕೊಂಡು ಫ್ರೆಶ್ ನೀರು ತುಂಬಿಕೊಂಡು ಏರಿಯಾದಾಗ ನಾವು ಯಾರ ಜೊತೆ ಬಂದಿರ್ತೀವಲ್ಲ ಅವ್ರ ಜೊತೆ ಎಲ್ಲ ನೀಟಾಗಿ ಒಂದೇ ಲೈನ್ದಾಗ ಇಟ್ಕೊಂಡು ಪೂಜೆ ಮಾಡಬೇಕಾಗ್ತೈತಿ. ಸೊ ನಮ್ಮ ತಮ್ಗೆ ಆ ಲೈನ್ದಾಗಿಟ್ಟು ಇನ್ನು 5 ಕಲ್ಲು ತೊಳ್ಕೊಂಡಿರ್ತೀವಲ್ಲ ಆ 5 ಕಲ್ಲು ತಮ್ಗೆ ಒಳಗೆ ಹಾಕಬೇಕು. ಆಮೇಲೆ ಗಿಡದ ಗುಚ್ಛ ಏನು ರೆಡಿ ಮಾಡ್ಕೊಂಡು ಬಂದಿರ್ತೀವಲ್ಲ ಆ ಗಿಡದ ಗುಚ್ಛ ಇಟ್ಟು ಆಮೇಲೆ ಒಂದು 10 ವೀಳ್ಯದೆಲೆ ತೊಗೊಂಡು ಬರಬೇಕಾಗ್ತೈತಿ. 10 ವೀಳ್ಯದೆಲೆ ತೊಗೊಂಡು ಬಂದು ಒಂದು ಎರಡೆರಡು ರಂಗೆ ಒಂದು 5 ಇಟ್ಟು ಆಮೇಲೆ ಅದ್ರ ಮೇಲೆ ಇನ್ನೊಂದು 5 ಎಕ್ಸ್ಟ್ರಾ ಕಲ್ಲು ಇರ್ತಾವಲ್ಲ ಆ 5 ಕಲ್ಲಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೆ ಪೂಜೆ ಮಾಡಿ ಆಮೇಲೆ ಮನೆಯಿಂದ ನೆನೆಸಿದ ಕಡಲೆ ಬ್ಯಾಳೆ ಅಥವಾ ಕಾಳು ತೊಗೊಂಬಂದಿರ್ತಾರೋ ಅದನ್ನೆಲ್ಲ ಇಟ್ಟು ಆಮೇಲೆ ಪ್ರಸಾದಕ್ಕೆ ಅಂತೇಳಿ ಪುಟಾಣಿ ಸಕ್ರೆ ಚುರುಮುರಿ ಎಲ್ಲ ತಂದಿರ್ತಾರೆ. ಅದನ್ನ ಇಟ್ಟು ಆಮೇಲೆ ನಿಮ್ಮ ಹತ್ರ ಹೂ ಇತ್ತಂದ್ರೆ ಹೂವು ಇಟ್ಟು ಆಮೇಲೆ ಉದ್ದಿನ ಕಡ್ಡಿ ಎಲ್ಲ ಬೆಳಗಿ ಪೂಜೆ ಮಾಡ್ಕೋಬೇಕಾಗ್ತೈತಿ. ಆಮೇಲೆ ಅಲ್ಲಿ ಎಲ್ಲರೂ ಮುತ್ತೈದೆಯರು ಬಂದಿರ್ತಾರಲ್ಲ. ಸೊ ಅವರಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಅವರಿಗೆಲ್ಲ ಪ್ರಸಾದ ಕೊಟ್ಟು ನಾವು ಪ್ರಸಾದ ತೊಗೊಂಡು ಆಮೇಲೆ ಲಾಸ್ಟಿಗೆ ಆರತಿ ಹಾಡಿ ಅಂದರೆ ಗೌರಾಯಿನ ಮನೆಗೆ ತೊಗೊಂಡ್ಮೇಲೆ ಅಲ್ಲಿ ಒಂದು ಸಲ ಹಾಡ್ತಾರೋ ಮನೆಯವರೆಲ್ಲ ಸೇರಿ. ಆಮೇಲೆ ಇಲ್ಲಿ ಇರ್ತಾರಲ್ಲ ಎಲ್ಲರೂ ಬಂದಿರ್ತಾರಲ್ಲ ಅವರೆಲ್ಲರೂ ಆರತಿ ಹಾಡಿ ಆಮೇಲೆ ನಾವು ಗೌರಾಯಿನ ಏನು ಮಾಡ್ತೀವಂದ್ರೆ ತಲೆ ಮೇಲೆ ಇಟ್ಕೊಂಡು ತೊಗೊಂಡು ಹೋಗ್ತೀವಿ. ಜೋರಾಗಿ ಗಾಳಿ ಬೀಸಕತ್ತಿತ್ತು. ಸೊ ಗೌರಾಯಿ ಬೀಳಾಕತ್ತಿದ್ಲು ಬರೇ ಅಲ್ಲಿ ಹುಡುಗರು ಇದ್ವಲ್ಲ ಅವು ಪಾಪ ಹುಡುಗರು ಹಿಡ್ಕೊಂಡಿದ್ದು ಒಂದು ಸ್ವಲ್ಪ ಹೊತ್ತು.
ಆಮೇಲೆ ಎಲ್ಲರೂ ನೀಟಾಗಿ ತಲೆ ಮೇಲೆಲ್ಲ ಶರಕ್ ತೊಗೊಂಡು ಗೌರಾಯಿನ ಕರ್ಕೊಂಡು ಹೋಗ್ತೀವಿ ಹಾಡು ಹಾಡ್ಕೊತ. ಆ ಗೌರಾಯಿ ಹಾಡಿರ್ತಾವ್ರಿ, ಅದು ಕೆಲವೊಂದು ಜನರಿಗೆ ಗೊತ್ತಿರ್ತಾವೆ. ಸೊ ಗೌರಾಯಿನ ಹಾಡು ಹಾಡ್ಕೊಂತ ಮನೆ ತನಕ ತೊಗೊಂಡು ಹೋಗ್ತೀವಿ. ಮನೆ ತನಕ ತೊಗೊಂಡು ಹೋದ ತಕ್ಷಣ ಅಲ್ಲಿ ಸೈಡ್ ಅದು ನಮ್ಮ ಮನೆ ಗೌರಾಯಿ, ಅಲ್ಲ ಮನೆ ಬಾಜುದವ್ರ ಗೌರಾಯಿ. ಸೊ ಅವರಿಬ್ರು ಎಡಬಲ ತೊಗೋತಾರೋ. ಎಡಬಲ ತೊಗೊಂಡ್ಮೇಲೆ ಆಮೇಲೆ ಏನಂತಾರೆ ಅದ, ಹಿಂಗೆ ಅನ್ನ ಜೊತೆ ಹಿಂಗೆ ಇಳಿಸ್ತಾರೋ. ಅಂದರೆ ಏನು ಅದಕ್ಕೆ ಎಕ್ಸಾಕ್ಟ್ಲಿ ಏನಂತಾರೆ ಅಂತ ಗೊತ್ತಿಲ್ಲ. ಕಣ್ಣಿಗೆಲ್ಲ ನೀರು ಹಚ್ಚಿ ಅದಕ್ಕೆ ಕೈಯಾಗ ಅನ್ನ ಇಟ್ಕೊಂಡು ಅದು ಹಿಂಗೆ ಇಳಿಸಿ ಮನೆ ಒಳಗೆ ಗೌರಾಯಿನ ಕರ್ಕೋತಾರೋ. ನಂಗೆ ಏನಂತ ನೆನಪು ಬರ್ವಾತು, ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಆಮೇಲೆ ಈ ರೀತಿ ಗೌರಾಯಿನ ಮನೆಗೆ ತೊಗೊಂಡು ಹೋಗಿ ಮನೆ ಒಳಗೆ ಪ್ರತಿಷ್ಠಾಪನೆ ಮಾಡಿ, ಆಮೇಲೆ ಗೌರಾಯಿ ಸ್ಪೆಷಲ್ ಅಂದ್ರೆ ರೊಟ್ಟಿ ನೈವೇದ್ಯ. ರೊಟ್ಟಿ ಆಮೇಲೆ ಒಂದು 5 ಥರದ ಕಾಯಿಪಲ್ಯದ ಎಲ್ಲ ಸೇರಿಸಿ ಒಂದು ಬಾಜಿ ಮಾಡ್ತಾರೆ. ಆಮೇಲೆ ಹಸಿರು ತರಕಾರಿ ಅದನ್ನೆಲ್ಲ ಸೇರಿ ಒಂದು ಬಾಜಿ ಮಾಡಿರ್ತಾರೆ. ಆಮೇಲೆ ಅನ್ನ, ಇದಿಷ್ಟು ಗೌರಾಯಿ ನೈವೇದ್ಯ. ಇದೆಲ್ಲ ಸಾರಿ, ಕೆಮ್ಮ ನೆಗಡಿ ಇನ್ನೂ ಕಡಿಮೆ ಆಗಿಲ್ಲ. ನೀವು ಲಾಸ್ಟ್ ಬ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರ್ಬೋದು. ನಾ ಯಾಕೆ ವಿಡಿಯೋ ಲೇಟ್ ಹಾಕತ್ತೀನಿ ಅಂದ್ರೆ ನನಗೆ ಆರಾಮಿಲ್ಲ, ಕೆಮ್ಮು ನೆಗಡಿ ಜೋರೈತಿ, ಆ ಕಾರಣಕ್ಕಾಗಿ ಅದಕ್ಕೆ ವಿಡಿಯೋ ಲೇಟ್ ಬರತ್ತಾವ್ರಿ, ಸಾರಿ. ಏನು ಹೇಳತ್ತಿದ್ನಪ್ಪ ಅಂದ್ರೆ, ಗೌರಾಯಿನ ತೊಗೊಂಡು ಹೋಗ್ತೀವಿ ಮನೆಗೆ. ಅದಾದ ತಕ್ಷಣ ಒಂದು ಪರಾತ್ ಇಟ್ಕೊಂಡು ಒಂದು 2 ಚಮಚ ಇಟ್ಕೊಂಡು ಗೌರಾಯಿ ಕಿವಿ ಕೊರಿತಾರೆ ಅಂಥೇಳಿ ಅದು ಒಂದು ಮಾಡ್ತಾರೆ. ಅದು ನೀವು ಮುಂದೆ ವಿಡಿಯೋ ನೋಡ್ಕೊತ ಹೋಗ್ರಿ, ನಿಮಗೆ ಗೊತ್ತಾಗ್ತೈತಿ. ಈಗೇನು ಹೇಳಿದ್ನಲ್ಲ ರೊಟ್ಟಿ ನೈವೇದ್ಯ ಮಾಡ್ತಾರೆ ಅಂಥೇಳಿ, ರೊಟ್ಟಿ ಒಂದು 5 ಥರದ ಹಸಿರು ತರಕಾರಿ ಮಿಕ್ಸ್ ಮಾಡಿದ್ದು, ಮತ್ತು ಇನ್ನೊಂದು 5 ಥರದ್ದು ಕಾಯಿಪಲ್ಯ ಮಿಕ್ಸ್ ಮಾಡಿದ್ದು ದೇವ್ರ ನೈವೇದ್ಯ ಅದ ವಿಶಿಷ್ಟತೆ. ಸೊ ಅದನ್ನು ಈವ್ನಿಂಗ ನೈವೇದ್ಯ ಕೊಡ್ತಾರೆ. ಮರುದಿನ ಏನು ಮಾಡ್ತಾರಂದ್ರೆ ವಡೆ ಮಾಡ್ತಾರೆ. ವಡೆ ನೈವೇದ್ಯ ಕೊಡ್ತಾರೆ. ಆಮೇಲೆ ದೇವ್ರಿಗೆ ನೈವೇದ್ಯ ಎಲ್ಲ ತೋರಿಸಿದ್ಮೇಲೆ ಒಂದು 5 ಮನೆ ರೊಟ್ಟಿ ಬೀರ್ಬೇಕಾಗ್ತೈತಿ. ಅದೇನು ರೊಟ್ಟಿ ಆಮೇಲೆ ಅನ್ನ 5 ಥರದ ಕಾಯಿಪಲ್ಯದ ಏನಿರ್ತೈತಲ್ಲ ಅದನ್ನು 5 ಮಂದಿಗೆ ಬೀರ್ಬೇಕಾಗ್ತೈತಿ. ಹಂಗೆ ನಮ್ಮ ಮನೆಗೂ ತೊಗೊಂಡು ಬಂದಿದ್ದರು. ಅವ್ರು ನಮ್ಮ ಮನೆಗೇನು ತೊಗೊಂಬಂದಿದ್ರಲ್ಲ ಆವಾಗ ಅವ್ರ ಉಡಿ ಒಳಗೂ ನಾವು ಹಾಕಿದ್ವಿ. ಸೊ ಅದು ನಿಮ್ಮ ಜೊತೆ ಶೇರ್ ಮಾಡೀನಿ. ಸೊ ವಿಡಿಯೋ ನೋಡ್ಕೊತ ಹೋಗ್ರಿ. ಗೌರಾಯಿನ ಮನೆಗೆ ಕರ್ಕೊಂಡು ಹೊಂಟೀವ್ರಿ. ನಮ್ಮತ್ತೆ ಗಿಡದ ಗುಚ್ಚ ಒಂದು ಸ್ವಲ್ಪ ಲೂಸ್ ಆಗಿತ್ತು. ಅದ ಕಾರಣಕ್ಕಾಗಿ ದೇವಿ ಫೇಸ್ ಮಾಡಿದ್ವಿ ಅಲ್ಲ, ಎಲೆ ಬರೆ ಮಡ್ಸಾಕತ್ತಿತ್ತು. ಮತ್ತೊಂದು ಸಲ ನೀಟಾಗಿ ಮೇಲೆ ಇದನ್ನು ಮಾಡ್ಕೊಂಡು ಕಟ್ಟಿದ್ವಿ ನಾವು.
ಮತ್ತೆ ಹಿಂಗೆ ಟಂಟ ನೀನು ಬರ್ಸಂಗಿಲ್ರಿ ಅವ್ರ ಆವಾಜ್ ಬರೋದಿಲ್ಲ ಅದಕ್ಕೆ ನೀರ್ನ ನಮ್ಮ ಮನೆ ಆಜು ಬಾಜು ಜನ ಈ ರೀತಿ ರೊಟ್ಟಿ ಬೀರಿದಾರೆ ನಮ್ಗೆ. ನಾವು ಸೇಮ್ ಇದೇ ರೀತಿ ಅವ್ರಿಗೆ ಕೊಟ್ಟೀವಿ. ನಮ್ಮ ಏರಿಯಾದಾಗ ಗಣಪತಿ ಕೂಡ್ಸಾರು, ಅಲ್ಲಿ ಗೌರವನ ಆಡಿಸ್ತಾರೆ. ಇವತ್ತು ನೈಟಲ್ಲಿ ಹೋಗೋರಿದ್ದೀವಿ ನಾವು. ಅದ್ವಿತಿ ಆಡಕ್ಕೆ ಕೊಡ್ತಾಳೆ ಅನ್ನಿಲ್ಲ ಗೊತ್ತಿಲ್ಲ, ಬಟ್ ಹೋಗಿ ಮಾತ್ರ ಬರ್ತೀವಿ. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಾಕತ್ತೀನಿ. ನಮ್ಮ ಏರಿಯಾದಾಗ ಏನು ಗಣಪತಿ ಕೂಡ್ಸಾರ ಅಂತ ಹೇಳಿದ್ನಲ್ಲ, ಅಲ್ಲಿ ಏನು ಮಾಡಾಕತ್ತಾರಂದ್ರೆ ಪ್ರತಿದಿನ 4 ಜನರಿಗೆ 4 ಮನೆಯವ್ರಿಗೆ ಆರತಿ ಮಾಡಕ್ಕೆ ಬಾ ಅಂತ ಹೇಳ್ತಾರೆ. ಸೊ ಇವತ್ತು ನಮ್ದು ಭಾರಿ ಇತ್ತು. ಸೊ ನಾವು ಹೋಗಿದ್ವಿ ಆರತಿ ಮಾಡಕ್ಕೆ. ಅದು ನಿಮ್ಮ ಜೊತೆ ಶೇರ್ ಮಾಡೀನಿ, ನೋಡ್ರಿ. सूत्रकृतो वन्दे पञ्चाचार्यान् जगद्गुरून् गणानां त्वा गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पद आन शृण्वन्नो दिविश्वेदसादनम् जय शङ्कर लिङ्ग जय जया लिङ्ग जय जया जय शङ्कर लिङ्ग जय जया लिङ्ग जय जया इष्टलिङ्ग ईप्सितार्थ मोक्षदायका महेश भावना इष्टलिङ्ग ईप्सितार्थ मोक्षदायका महेश भावना जय शङ्कर लिङ्ग जय जया लिङ्ग जय जया जय शङ्कर लिङ्ग जय जया लिङ्ग जय जया भावलिङ्ग भक्तपालका भजामि भवहरा भावलिङ्ग भवविबन्ध भक्तपालका भजामि भवहरा जय शङ्कर लिङ्ग जय जया लिङ्ग जय जया जय शङ्कर लिङ्ग जय जया लिङ्ग जय जया प्राणलिङ्ग पापभङ्ग पार्वती प्रिया पाहि परशिवा प्राणलिङ्ग पापभङ्ग पार्वती प्रिया पाहि परशिवा जय शङ्कर लिङ्ग जय जया जय देव रत्नाखचित बाळातुल गौरी कुमारानन्दनाची ओढी कुङ्कुमकेशरा जडित मुकुट शोभतो बरा ऋणधुनतेनो गौरी चरणीरागर्या जय देव जय मङ्गलमूर्ति दर्शनमात्रे मानकामनापूर्ति जय देव लम्बोदर पीताम्बर परिमलवन्दना चूण्डवक्त्रचूण्डत्रिनयना सहस्रमासा वक्कायि सजना संकष्टि भावामि निर्वाणी रक्षामि सुरवरवन्दना जय देव
ದೇವ ಜಯ ದೇವ ಜಯ ಮಂಗಲಮೂರ್ತಿ ದರ್ಶನ ಮಾತ್ರೆ ಮಾನ ಕಾಮನ ಪೂರ್ತಿ ಜಯ ದೇವ ಜಯ ದೇವ ದುರಗೆ ದುರಗಡವಾರಿ ದುರವಿನ ಸಂಸಾರಿ ಅನಾಥನಾಥೇ ಅಂಬೆ ಕರುಣಾ ವಿಸ್ತಾರಿ ವಾರಿ ವಾರಿ ಜನ್ಮ ಮರಣ ದೇಹಾರಿ ಹಾರಿ ಬಡಲೋ ಆದ ಸಂಕಟನೆ ವಾರಿ ಜಯ ದೇವಿ ಜಯ ಮಹಿಷಾಸುರ ಮರ್ದಿನಿ ಸುರವರ ಈಶ್ವರ ವರದೆ ತಾರಕ ಸಂಜೀವನಿ ಜಯ ದೇವಿ त्रिभुवन भुवनी पाता तुझई सेनाई चारी श्रमले परंतु न बोलल काही सारी विवाद करता पडलो प्रवाही ते तू भक्ता लागी पावसल वलाही जय देवी जय महिषासुर मर्दिनी ईश्वर वरदे तारक संजीवनी जय देवी प्रसन्न वदने प्रसन्न होती निदासा क्लेशापासून तोडी तोडी भाषा अंबे तुझ वाचून गुण पुरविलाशा नरहरि कल्लिन साला पद पंकजलेश जय देवी जय महिषासुरमर्दिनि सुरवर ईश्वर वर्णि तारक संजीवनी जय देवी ಕಾಲಿನ ಲೋಟ. ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಥ್ಯಾಂಕ್ ಯು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.